Hey guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ದ್ವಿತೀಯ PUCಯ ಚಾಪ್ಟರ್ 3 ಆನ್ ಚಿಲ್ಡ್ರನ್ ಈ ಒಂದು ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. Comprehension first. And a woman who held a babe against her bosom said, "Speak to us of children." And he said, "Here." He refers to. ಇಲ್ಲಿ he ಅಂದರೆ ಯಾರು ಅಂತ ಕೇಳಲಾಗಿದೆ. ಉತ್ತರ ಪ್ರಾಫೆಟ್. ಆಪ್ಷನ್ ಬಿ ಪ್ರಾಫೆಟ್ ಸರಿಯಾದಂತಹ ಉತ್ತರವಾಗಿದೆ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಮೀನ್ಸ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಇದರ ಅರ್ಥ ಏನು ಅಂತ ಕೇಳಲಾಗಿದೆ. ಚಿಲ್ಡ್ರನ್ ಶುಡ್ ಹ್ಯಾವ್ ದೇರ್ ಓನ್ ಸ್ಪೇಸ್. ಇಲ್ಲಿ ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತದಾಗಿರ್ತಕ್ಕಂಥ ಸ್ಥಳಾವಕಾಶ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ದೇ ಕಮ್ ಥ್ರೂ ಯು ಬಟ್ ಆರ್ ನಾಟ್ ಫ್ರಮ್ ಯು. ಅವರು ನಿಮ್ಮ ಮೂಲಕ ಬಂದಿದ್ದಾರೆ, ನಿಮ್ಮಿಂದಲ್ಲ. ಇದರ ಅರ್ಥವೇನು? ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್ ದೇ ಡು ನಾಟ್ ಓನ್ ದೆಮ್. ಇಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಹೊರತಾಗಿ ಅವರನ್ನು ಏನು ಮಾಡಿಲ್ಲ ಅಂತ ಸ್ವಂತದಾಗಿ ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಅಕಾರ್ಡಿಂಗ್ ಟು ದ ಪ್ರಾಫೆಟ್ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್. ಇಲ್ಲಿ ಪ್ರಾಫೆಟ್ನ ಪ್ರಕಾರ ಮಕ್ಕಳು ಏನನ್ನು ಕೊಡಬಹುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಆನ್ಸರ್ ಅಕಾರ್ಡಿಂಗ್ ಟು ದ ಪ್ರಾಫೆಟ್. ಇಲ್ಲಿ ಪ್ರವಾದಿಯ ಪ್ರಕಾರ ದ ಪೇರೆಂಟ್ಸ್ ಕ್ಯಾನ್ ಗಿವ್ ಓನ್ಲಿ ದೇರ್ ಲವ್ ಆ್ಯಂಡ್ ಅಫೆಕ್ಷನ್ ಟು ದೇರ್ ಚಿಲ್ಡ್ರನ್. ಇಲ್ಲಿ ತಮ್ಮ ಮಕ್ಕಳಿಗೆ ಅವರು ಪ್ರೀತಿಯನ್ನು ಮಾತ್ರ ಕೊಡಬಹುದು. ದೇರ್ ಸೋಲ್ಸ್ ಡ್ವೆಲ್ ಇನ್ ದಟ್ ಹೌಸ್ ಆಫ್ ಟುಮಾರೋ ಮೀನ್ಸ್ ಆ ಮಕ್ಕಳ ಒಂದು ಆತ್ಮಗಳು ನಾಳೆ ಎನ್ನುವ ಮನೆಯಲ್ಲಿ ನೆಲೆಸಿರುತ್ತವೆ. ಇದರ ಅರ್ಥ ಏನು ಅಂತ ಕೇಳಲಾಗಿದೆ. ಸೊ ಇಲ್ಲಿ ಆಪ್ಷನ್ ಎ ಮತ್ತು ಸಿ ಎರಡೂ ಸರಿಯಾದಂಥ ಉತ್ತರವಾಗಿವೆ. ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಚಿಲ್ಡ್ರನ್ ಹ್ಯಾವ್ ಅ ಡಿಫ್ರೆಂಟ್ ವಿಷನ್ ಆಫ್ ಲೈಫ್ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ನೋಡೋಣ 6ನೆಯ ಪ್ರಶ್ನೆ. ದ ಬೋಸ್ ಆ್ಯಂಡ್ ಲಿವಿಂಗ್ ಆ್ಯರೋಸ್ ರೆಫರ್ಸ್ ಟು. ಇಲ್ಲಿ ದ ಬೋಸ್ ಅಂತಂದರೆ ಪ್ಯಾರೆಂಟ್ಸ್ ಮತ್ತು ಲಿವಿಂಗ್ ಆ್ಯರೋಸ್ ಅಂತಂದರೆ ಮಕ್ಕಳು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇನ್ನು 7ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಫಾರ್ ಇವನ್ ಆ್ಯಸ್ ಹಿ ಲವ್ಸ್ ದ ಆ್ಯರೋ ದ್ಯಾಟ್ ಫ್ಲೈಸ್ ಸೊ ಹಿ ಲವ್ಸ್ ಆಲ್ಸೋ ದ ಬೋ ದ್ಯಾಟ್ ಈಸ್ ಸ್ಟೇಬಲ್. ಡಿಸ್ಕಸ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಹೇಳಲಾಗಿದೆ. ಇಲ್ಲಿ ದೇವರು ಹೊರಗೆ ಹೋಗುವಂತಹ ಬಾನನ್ನು ಮಾತ್ರ ಪ್ರೀತಿ ಮಾಡೋದಿಲ್ಲ, ಬಿಲ್ಲುಗಳನ್ನು ಸಹಿತ ಪ್ರೀತಿ ಮಾಡ್ತಾನೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಸೊ ಇನ್ ದ ಲಾಸ್ಟ್ 4 lines ಆಫ್ ದ ಪೋಯಮ್ ಗಿಬ್ರಾನ್ ಯೂಸಸ್ ದ ಮೆಟಾಫಾರ್ ಆಫ್ ಆರ್ಚರ್, ಬೋ ಆ್ಯಂಡ್ ಆ್ಯರೋಸ್ ಟು ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪೇರೆಂಟ್ಸ್ ಇನ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ಇನ್ ದಿಸ್ ಮೆಟಾಫಾರ್ God is the archer, the parents represent the bow, and the children are the living arrows. Like an archer, God bends the bows, testing them for stability to add the arrows as they try to reach their destination. It is the archer who decides the target, which is marked upon the path of infinite, and he bends the parents' bows with his might that his arrows may go swift and far. Children are life's longing for itself, and it is the parents who serve as the passage for them to continue to come. Children are life's longing for itself, and it is the parents who serve as passage for them to come to the earth. Once they are born, it is parents' responsibility to see that the living arrows, which are the intended target which has been decided by the archer himself. Each arrow is ready to fly, but the bow must be able to withstand the strain or pressure caused on it and remain stable or firm so as they enable to arrow to reach its target. The arrows have to fly and the bow has to be stable because the bow must be flexible enough to bend according to the
will of the archer. This contrast between the role of the arrows and the role of the bow is brought out in the last line of the poem in the word flies, which refers to the bows. Comprehension 2. Why does the prophet categorically state your children are not your children? Your children are not your children. Why? Why does the prophet mean by this? According to Khalil Gibran, love occupies the most important place in the God's creation. Love is not created by us but is sent from above, and it directs everything in our life as it sees fit. In this poem, Gibran illustrates how love works in the intimate relationship of parenthood. Gibran wants us to understand that our role as parents is only stewardship and nothing else. In the line, your children are not your children, Gibran parents to be aware that a child is not a thing to be possessed by us because we have not created life. A child is eternal life itself and is a gift from the abundance of existence. As parents, we may have brought them to the earth. This has happened so because we have been chosen to be a vehicle, and so we are nothing else but a passage. It is life's longing for itself that brings children to earth as sons and daughters. Since children are not lifeless things, we can't possess them. That is why the prophet categorically states that your children are not your children. What does the metaphor of bow and arrow signify with regard to the parent children relationship? What do the bow and arrow signify in the poem on the children? The same question is here. In this sermon of children, in the first part, Gibran explains to parents how they should take care of their children as stewards. In the last part of the sermon, Gibran uses the metaphor of the bow and the arrows to help parents visualize their role in the bringing up children. In this metaphor, God, all the supreme power, is the archer. Parents are the bows and arrows are the children. The archer uses the bow only as an instrument to send the arrow to their target. The archer decides the trajectory and the target on the infinite path and pull the string with all his might. As he pulls the string, the bow has to bend and yet withstand the strain and pressure caused in the shooting the arrow. The book should not snap in two. From this metaphor, it becomes clear that parents are only as an instrument or as a vehicle to help the arrow fly to its destination, and parents can't own them. According to the prophet, what attitude should parents have towards their children? Khalil Gibran tells the parents that they are not the owners of the children. He argues that children have come to this earth as life's longing for itself and are born as sons and daughters, and they are not created by parents. Hence, parents can't possess them. Parents should consider themselves as stewards and their role in only stewardship. Gibran wants parents not to look upon their children as their puppets and so as not to impose their religion, politics, ideas on the innocent children. Parents may give their own love but not their thoughts because the children have their own souls. They have the free will to do as they please.
please and have a mind of their own. They are free to think of themselves. ಸೊ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ, ಸರಿಯಾಗಿ ನೋಡಿಕೊಳ್ಳಿ. In comprehension 3 in this poem, parents could stand as a metaphor for the older generation, leaders, religious heads, teachers. Having considered the above options after different readings of the poem, ಇಲ್ಲಿ ಒಂದೇದು ನೋಡ್ತಾ ಇದ್ದೇವೆ. In the poem on children by Khalil Gibran, parents could stand as a metaphor for the older generation. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಸಿಮಿಲರ್ಲಿ parents could also be taken as a metaphor for the leaders. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ಕೆಳಗೆ ಕೊಡಲಾಗಿದೆ. ನೆಕ್ಸ್ಟ್ ನೋಡ್ತಾ ಇದ್ದೇವೆ ಥರ್ಡ್ ಒನ್, ದ ವರ್ಡ್ ಪೇರೆಂಟ್ಸ್ ಕುಡ್ ಆಲ್ಸೋ ಬಿ ಟೇಕನ್ ಆಸ್ ಮೆಟಾಫರ್ ಫಾರ್ ರಿಲಿಜಿಯಸ್ ಹೆಡ್ಸ್. ಇಲ್ಲಿ ರಿಲಿಜಿಯಸ್ ಹೆಡ್ಗೆ ಧಾರ್ಮಿಕ ನಾಯಕರುಗಳಾಗಿ ನಾವು ಪೇರೆಂಟ್ಸ್ಗಳನ್ನ ನೋಡ್ತಾ ಇದ್ದೇವೆ. ಆ ಥರನಾಗಿ ಇಲ್ಲಿ ಒಂದಿಷ್ಟು ವಾಕ್ಯಗಳನ್ನು ಬರೆಯಲಾಗಿದೆ. ಲಾಸ್ಟ್ ಒನ್ ಇಸ್ ದರ್ D1. Similarly, the word parents could be taken as a metaphor for teachers, and the poem could be taken as the dialogue between Al-Mustafa, the prophet, and the teachers. ಇಲ್ಲಿ Al-Mustafa ಮತ್ತು ಶಿಕ್ಷಕರ ಮಧ್ಯೆ ಒಂದು ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆ ಈ ರೀತಿಯಾಗಿ ನಾವು ಬರೀಬಹುದು. ಇನ್ನು ಕ್ವಶನ್ ನಂಬರ್ 2 ನೋಡ್ತಾ ಇದ್ದೇವೆ. In light of the poem, think of the different lives of freedom children must have in shaping their lives. Answers are given here. The parents must understand that God expects them to work as guardians to protect their children physically until they grow up and mature to realize God's wishes. ಮುಂದಿನ ಉತ್ತರ ಇದೆ, care for their mental health is equally important. Parents can do this by creating an environment allowing the inborn talent and goodness. ನೆಕ್ಸ್ಟ್ ಕ್ವಶನ್ ಇದೆ, ಉತ್ತರ ಈ ರೀತಿ ಬರೀಬೇಕು ನೀವು. ಪೇರೆಂಟ್ಸ್ ಶುಡ್ ನಾಟ್ ಟ್ರೀಟ್ ದೇರ್ ಚಿಲ್ಡ್ರನ್ ಆಸ್ ದೇರ್ ಪಪೆಟ್ಸ್ ಬಟ್ ಶೋ ದೇರ್ ಲವ್ ಆಸ್ ಮಚ್ ಆಸ್ ದೇ ಕ್ಯಾನ್ ಟೇಕ್ ಗುಡ್ ಕೇರ್. ಕ್ವಶನ್ ನಂಬರ್ 3, ದ ಪೋಯಮ್ ಆನ್ ಚಿಲ್ಡ್ರನ್ ಡಸ್ ನಾಟ್ ಫೋಕಸ್ ಮೇನ್ಲಿ ಆನ್ ದ lives of children but also talks about the responsibility of the parents. Explain ಅಂತ ಹೇಳಲಾಗಿದೆ. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. The poem on children is a sermon on parents. It does not focus mainly. So the poem on children is a sermon on parents. It does not focus mainly on the lives of the children, but also talks about the responsibility of parents in the first part. Next answer is here, you see. The children must be let free to think for themselves. All parents must not trust their ideas on them. Next, Gibran talks about the responsibility of parents. He states that God is the archer, his parents are the bows. The archer decides on the target and shoots the arrows. The arrows are the children, like this he explained here. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.